PCOD PCOS ನ ರಿವರ್ಸ್ ಮಾಡ್ಕೊಳ್ಳೋದಂದ್ರೆ ಇದು ಕಂಪ್ಲೀಟ್ ಲೈಫ್ ಸ್ಟೈಲ್ ಚೇಂಜ್ ಅಂತ ಹೇಳ್ಬೋದು. ನೀವು ಬೆಳಗ್ಗೆ ಬೇಗ ಹೇಳ್ಬೇಕಾಗತ್ತೆ, ಎದ್ದು ಬಿಸಿನೀರಿಗೆ ನಿಂಬೆಹಣ್ಣು ಹಾಕೊಂಡು ಕುಡಿಬೇಕಾಗತ್ತೆ, ಯೋಗ ಮಾಡಬೇಕಾಗತ್ತೆ. ಯಾಕಂದರೆ ಸ್ಟ್ರೆಸ್ ಜಾಸ್ತಿ ಆಗಿರುತ್ತೆ, ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು ನೀವು. ಮತ್ತು ಬ್ರೇಕ್ಫಾಸ್ಟ್ ಆಗಿರ್ಬೋದು, ಊಟ ಆಗಿರ್ಬೋದು, ರಾತ್ರಿ ಊಟ ಆಗಿರ್ಬೋದು ಕರೆಕ್ಟ್ ಟೈಮ್ ಮಾಡಬೇಕಾಗತ್ತೆ. ಮತ್ತು ರಾತ್ರಿ ಊಟನ 8 ಗಂಟೆಗಿಂತ ಮುಂಚೆನೇ ಮುಗಿಸ್ಬೇಕಾಗತ್ತೆ. ಊಟ ಆದಮೇಲೆ ವಾಕಿಂಗ್ ಮಾಡಬೇಕಾಗತ್ತೆ. ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತ ಅಂತೀವಿ. ಬೇಗ ಮಲಗಿ ಬೇಗ ಹೇಳ್ಬೇಕಾಗತ್ತೆ. ನಿಮ್ಮ ಬಾಡಿಲಿ ಇನ್ಸುಲಿನ್ ರೆಸಿಸ್ಟೆಂಟ್ ಆಗಿರುತ್ತೆ, ಸೊ ನಿಮಗೆ ಬೆಲ್ಲಿ ಫ್ಯಾಟ್ ಇರುತ್ತೆ, ಬೆಲ್ಲಿ ಫ್ಯಾಟ್ನ ಕರಗಿಸ್ಬೇಕಾಗತ್ತೆ. ಮತ್ತೆ ಬಾಡಿಲಿ ಆಂಡ್ರೋಜನ್ ಲೆವೆಲ್ ಜಾಸ್ತಿ ಇರುತ್ತೆ. ಆಂಡ್ರೋಜನ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ನಿಮಗೆ ಫೇಶಿಯಲ್ ಏರ್ ಬರೋದಾಗಿರ್ಬೋದು, ಪಿಂಪಲ್ ಬರೋದಾಗಿರ್ಬೋದು, ಈ ಥರ ಸಮಸ್ಯೆಗಳಾಗ್ತಿರುತ್ತೆ, ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ. ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕಾಗತ್ತೆ. ಮತ್ತು ನಿಮ್ಮ ಬಾಡಿಲಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಲೆವೆಲ್ ಕಮ್ಮಿ ಆಗಿರ್ಬೋದು ಅಥವಾ ಬಾರ್ಡರ್ ಲೈನಲ್ಲಿ ಇರ್ಬೋದು. ಸೊ ಇದರಿಂದ ಪೀರಿಯಡ್ಸ್ ಆಗ್ತಾ ಇರಲ್ಲ. ಇಲ್ಲಿ ನಿಮ್ಮ ದೈಹಿಕ ಆರೋಗ್ಯ ಅಷ್ಟೇ ಅಲ್ಲದೆ ಮಾನಸಿಕ ಆರೋಗ್ಯನ ಕೂಡ ನೀವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಈ PCOD ನ ರಿವರ್ಸ್ ಮಾಡ್ಕೊಳ್ಳೋದು ಬರೀ ಒಂದು ಟ್ರೀಟ್ಮೆಂಟ್ ಅಲ್ಲ, ಇದು ಕಂಪ್ಲೀಟ್ ಲೈಫ್ ಸ್ಟೈಲ್ ಚೇಂಜ್. ಅಂಡ್ ಇದನ್ನ ನೀವೇನಾದ್ರು ಸಾಧಿಸ್ಬೇಕಂತ ಅಂದ್ರೆ 4 ರಿಂದ 6 ತಿಂಗಳು ನಿಮ್ಮ ಏನ್ ಲೈಫ್ ಸ್ಟೈಲ್ ಇದೆ ಅದನ್ನೇ ನೀವು ತ್ಯಾಗ ಮಾಡಬೇಕು. ಈ ಒಂದು ಸಮಸ್ಯೆಗೋಸ್ಕರನೇ ಮೀಸಲಿಡಬೇಕಾಗುತ್ತೆ. ಅಂಡ್ ಇದೆಲ್ಲ ಸಾಧ್ಯ, ಯಾಕಂದ್ರೆ ನಾನು ನಿಮ್ಗೋಸ್ಕರ ಇಷ್ಟೊಂದು ತಿಳ್ಕೊಂಡು ವಿಡಿಯೋ ಮಾಡ್ತಿರ್ಬೇಕಾದ್ರೆ ನಿಮ್ ಕೈಲಿ ಅದನ್ನ ರಿವರ್ಸ್ ಮಾಡ್ಕೊಳ್ಳೋಕೆ ಇಷ್ಟು ಎಫರ್ಟ್ ಅಂತೂ ಹಾಕ್ಲೇಬೇಕಾಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ನಾನು ಸೀಡ್ ಸೈಕ್ಲಿಂಗ್ ಅಂತ ಕೊಟ್ಟಿದ್ದೆ, ಅದನ್ನೆಲ್ಲ ಫಾಲೋ ಮಾಡಿ, ಡಯಟ್ನ ಕರೆಕ್ಟಾಗಿ ಫಾಲೋ ಮಾಡಿ, ಯೋಗ ಪ್ರತಿದಿನ ಮಾಡಿ, ಅವ್ರು ಎಕ್ಸರ್ಸೈಸ್ ಮಾಡ್ತೀರಾ, ನಿಮಗೆ ಬಿಟ್ಟಿದ್ದು ವಾಕಿಂಗ್ ಮಾಡಿ, ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ. ಮತ್ತೆ ಗಟ್ ಹೆಲ್ತ್ ಹಾಳಾಗಿರುತ್ತೆ, ಗಟ್ ಹೆಲ್ತ್ನ ಚೆನ್ನಾಗಿ ಇಟ್ಕೊಳ್ಳಿ, ನೀರು ಚೆನ್ನಾಗಿ ಕುಡೀರಿ. ಮತ್ತೆ ಮೇನ್ ನಿಮ್ಮ ಸ್ಲೀಪಿಂಗ್ ಪ್ಯಾಟರ್ನ್ 7 ಅವರ್ ನೀವು ನಿದ್ದೆ ಮಾಡಬೇಕು. ಸಾಧ್ಯವಾದಷ್ಟು ಇದನ್ನೆಲ್ಲ ಅಭ್ಯಾಸ ಮಾಡಿ ಇದರಿಂದ ಆಚೆ ಬನ್ನಿ. ಇದು ಯಾವ ಒಂದು ಸಾಧನೆಗಿಂತ ಏನು ಕಮ್ಮಿ ಇಲ್ಲ. ನಿಮಗೆ ಡಯಟ್ ಬೇಕಾಗಿರ್ಬೋದು, ಕನ್ಸಲ್ಟೇಷನ್ ಬೇಕಾಗಿರ್ಬೋದು, ಯೋಗ ಬೇಕಾಗಿರ್ಬೋದು, ಏನೇ ಬೇಕಾಗಿದ್ರು ನೀವು ನನ್ನ ಸಂಪರ್ಕ ಮಾಡ್ಬೋದು. ನನಗೆ ಅದನ್ನು ಒದಗಿಸೋ ಪ್ರಯತ್ನ ಮಾಡ್ತೀನಿ. ಹೀಗೆ ಹೆಚ್ಚು ವಿಡಿಯೋಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.